ಶ್ರೀರಾಮ್ 37 ವರ್ಷ ಸರ್ವಿಸ್ ಮಾಡಿದ್ದೀರಿ. ಇನ್ಮೇಲಾದ್ರೂ ಪೆನ್ಷನ್ ತಗೊಂಡು ರಿಟೈರ್ ಲೈಫ್ ಲೀಡ್ ಮಾಡಿ. ಶ್ರೀರಾಮ್, ಕಂಗ್ರ್ಯಾಚುಲೇಷನ್ಸ್ ಸರ್ವಿಸ್ ಇಂದ ರಿಟೈರ್ಡ್ ಅದಕ್ಕೆ. ಥ್ಯಾಂಕ್ ಯು. ಶ್ರೀರಾಮ್, ಫಸ್ಟ್ ಇನ್ನಿಂಗ್ಸ್ ಡ್ಯೂಟಿ ಮುಗಿಸಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಮಾಡ್ತಾ ಇದ್ದೀರಿ. ಗುಡ್ ಲಕ್. ಏನು ಸೆಕೆಂಡ್ ಇನ್ನಿಂಗ್ಸ್? ಏನಯ್ಯ ಹೊಸ ವಿಷಯ ಹೇಳ್ತಿದ್ಯಲ್ಲಯ್ಯ? ಇನ್ನೇನು ಫಸ್ಟ್ ಇನ್ನಿಂಗ್ಸ್ ಮುಗಿತಲ್ಲ, ಸೆಕೆಂಡ್ ಇನ್ನಿಂಗ್ಸ್ ಶುರು. ಅಲ್ಲಯ್ಯ, ಏನ್ ವಿಚಿತ್ರ ಒಗಟಿನಾಗಿ ಹೇಳ್ತಾ ಇದ್ಯಲ್ಲಯ್ಯ, ನನ್ಗೊಂದೂ ಅರ್ಥ ಆಗ್ತಾ ಇಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗುತ್ತೆ, ಟೆನ್ಷನ್ ಮಾಡ್ಕೋಬೇಡ. ಅಲ್ರಯ್ಯ, ರಿಟೈರ್ಡ್ ಆದ್ಮೇಲೆ ಇನ್ಯಾವ ಡ್ಯೂಟಿನಯ್ಯ? ಫಸ್ಟ್ ಇನ್ನಿಂಗ್ಸ್ ಇನ್ ಮುಂದೆ ಶುರು ಆಗುತ್ತೆ ಸೆಕೆಂಡ್ ಇನ್ನಿಂಗ್ಸ್. ಏನು ಗಾಬರಿ ಆಗ್ಬೇಡ. ಗುಡ್ ಲಕ್. ಗುರು ಬೇಟೆಯಾಡಿ ಭಾರತ ಫೈನಲ್ಗೆ, ವಿರಾಟ್ ದಾಖಲೆಗಳ ಸುರಿಮಳೆ. ರೀ ಏನ್ ಸೀತಾ? ರೀ ಏನ್ ಮಾಡ್ತಾ ಇದ್ದೀರಾ? ಪೇಪರ್ ನೋಡ್ತಾ ಇದ್ದೀನಿ. ರೀ ಹಂಗೆ ಹೊರಗಡೆ ನೋಡಿ, ಏನೋ ಕೂಗ್ತಾ ಇದಾರೆ. ಸೊಪ್ಪು ಸೊಪ್ಪು ಬೇಕಮ್ಮ, ಸೊಪ್ಪು, ದಂಟು ಸೊಪ್ಪು, ಪಾಲಕ್ ಸೊಪ್ಪು, ಕೀರೆ ಸೊಪ್ಪು. ಸೊಪ್ಪುಗಳ ಕಣೆ ಸೀತಾ. ಹೌದಾ? ಬೇಡ, ನೆನ್ನೆನೆ ತಗೊಂಡಿದೀನಿಪ್ಪ. ಕಾಫಿ ಎಲ್ಲ ತಣ್ಣಗಾಗೋಯ್ತು. ರೀ ಏನ ಸೀತಾ? ರೀ ಸ್ವಲ್ಪ ಬರ್ತೀರಾ ಇಲ್ಲಿ? ಅರೆ, ಪೇಪರ್ ಓದಕ್ಕೂ ಬಿಡೋದಿಲ್ಲ. ಮೇಲ್ ಪಾತ್ರೆ ಇಟ್ಟಿದೀನಿ, ತೆಕ್ಕೊಡ್ರಿ. ನೀನೇ ಎತ್ಕೋಬಾರ್ದಾ? ಕುರ್ಚಿ ತಂದಾಕಿ ಮೇಲೆ ತೆತ್ಕೋಬೇಕು. ನನ್ ಕೈ ಬಿಡುವಿಲ್ಲ ಕಣ್ರಿ, ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದನ್ನ ಬಿಟ್ರೆ ಒಗ್ಗರಣೆ ಸೀದ್ ಹೋಗುತ್ತೆ, ಅದಕ್ಕೆ ನಾನು ಹೇಳಿದ್ದು. ಸ್ವಲ್ಪ ಪೇಪರ್ ಓದಕ್ಕೂ ಬಿಡೋಲ್ಲ ನೀನು. ನಿಮ್ ಪೇಪರ್ ಎಲ್ಲಿ ಹೋಗುತ್ತೆ? ಯಾವಾಗ ಬೇಕಾದ್ರೂ ಓದ್ಕೋಬಹುದು. ತಿಂಡಿ ಲೇಟ್ ಆದ್ರೆ ಹೊಟ್ಟೆ ಚುರ್ರ ಅನ್ನುತ್ತೆ, ಯಾವಾಗ ಮಾಡ್ತೀಯಾ ಅಂತ ಕೇಳ್ತೀರಲ್ವಾ? ಸ್ವಲ್ಪ ಹೆಲ್ಪ್ ಮಾಡ್ಬಾರ್ದಾ? ಮೊನ್ನೆವರೆಗೂ ನಾನು ಆಫೀಸ್ಗೆ ಹೋಗ್ಬೇಕು ರೆಡಿ ಆಗ್ತಾ ಇದ್ದಾಗ ಎಲ್ಲ ನೀನೇ ಮಾಡ್ಕೊಡ್ತಾ ಇದ್ದೆ. ಈಗ ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ರೀ 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 ಅಂತ ಕರಿತಾ ಇದೀಯ. ಕರೆದ್ರೆ ಏನಾಯ್ತೀಗ? ನಿಮ್ಗೆ ಬೇರೆ ಕೆಲ್ಸ ಏನಿದೆ? ಮನೆ ಕೆಲ್ಸ ಎಲ್ಲ ನೀನೇ ಮಾಡೋದು. ಈಗ ಮತ್ತೆ ನನ್ನ ಯಾಕೆ ಕರೀತಾ ಇದ್ಯಾ? ನಿಮ್ಮನ್ ಮದ್ವೆ ಆದಾಗಿಂದಲೂ ನಾನೇ ದುಡಿತಾ ಇರೋದು, ಸಾಯೋವರೆಗೂ ನಾನೇ ದುಡಿತಾ ಇರಲ್ಲ. ನಿಮ್ಗೇನಪ್ಪಾ ರಿಟೈರ್ಮೆಂಟ್ ಆಗೋದ್ರೆ ಆಗೋಯ್ತು, ನಮ್ಗೆ ರಿಟೈರ್ಮೆಂಟೇ ಇಲ್ವಾ? ನನ್ ಬಗ್ಗೆ ಸ್ವಲ್ಪನಾದ್ರು ಕರುಣೆ ಕನಿಕರ ತೋರ್ಸಿಪ್ಪ. ನಿನ್ನ ಹತ್ರ ಚರ್ಚೆ ಮಾಡ್ತಾ ಅಲ್ಲಿ ಕಾಫಿ ಎಲ್ಲ ಆರೋಯ್ತು. ಕಾಫಿ ಆರೋದ್ರೆ ಏನಾಯ್ತೀಗ? ನಾನು ಬಿಸಿ ಮಾಡ್ಕೊಡ್ತೀನಿ, ಅದಕ್ಕೆ ಯಾಕೆ ಹೀಗಾಡ್ತೀರಾ? ರಿಟೈರ್ ಆಗೋದನ್ನೇ ಕಾಯ್ತಾ ಇದ್ದೀಯನು. ಈಗ ನಿಮಿಷಕ್ಕೂ ನನ್ ಕೆಲಸ ಹೇಳ್ತಾ ಇದೀಯಲ್ಲ ನೀನು. ನನಗೇನ್ ಆ ಥರ ಬುದ್ಧಿ ಇಲ್ಲ ಕಣ್ರಿ. ಒಟ್ನಲ್ಲಿ ನನ್ ದುಡ್ಸಿ ಸಾಯಿಸ್ಬೇಕು ಅಂತ ಇದ್ದೀರಾ? ಈಗ ತಾನೇ ರಿಟೈರ್ಡ್ ಆಗಿದ್ದೀನಿ, ಒಂದೆರಡು ದಿನ ಸುಧಾರಿಸ್ಕೋಣ ಅಂದ್ರೆ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಸಹಾಯ ಮಾತಾಡ್ತಿಯಲ್ಲೇ. ಹೌದೌದು, 37 ವರ್ಷದಿಂದ ದುಡಿದು ಬಿಟ್ಟಿದ್ದೀರಾ, ಸುಧಾರ್ಸ್ಕೋಬೇಕಲ್ವೇ? ನಾನು ಮದುವೆ ಆದಾಗಿಂದ ದುಡಿತಾ ಇದ್ದೀನಿ, ನಾನು ಯಾವಾಗ ಸುಧಾರಿಸ್ಕೊಳ್ಳೋದು ಹೇಳ್ರಿ? ಈಗೇನಾಯ್ತೀಗ? ಪಾತ್ರೆ ಎತ್ಕೊಡು ಅಂದೆ, ಎತ್ಕೊಟ್ಟೆ. ಆಯ್ತು ಬಿಡು, ಈಗ ಹೆಚ್ಚಿಗೆ ಮಾತಾಡ್ಬೇಡ.
ಅಯ್ಯೋ, ಕಾಫಿ ಅಲ್ಲ ತಣ್ಣಗಾಗೋಗಿದೆ. ಈ ಮನೇಲಿ ಇವಳದೇ ದಬ್ಬಾಳಿಕೆ. ಆರಿದ್ರೆ ಬಿಸಿ ಮಾಡ್ಕೊಡ್ತೀನಿ, ಕೊಡಿ. ಇವಳನ್ನ ಮದ್ವೆ ಆದ್ಮೇಲೆ ಇವಳು ಸುಖಕ್ಕೋಸ್ಕರ ಕತ್ತೆ ತರ ದುಡ್ದಿದ್ದೀನಿ. ಇಬ್ರು ಹೆಣ್ಣು ಮಕ್ಕಳನ್ನು ಓದಿಸಿ ಬರ್ಸಿ ಗ್ರಾಜ್ಯುಯೇಟ್ ಮಾಡಿದೆ. ವಯಸ್ಸಿಗೆ ಬಂದ್ಮೇಲೆ ಗಂಡು ಹುಡುಕಿ ಸಾಲ ಸೋಲ ಮಾಡಿ ಮದುವೆ ಮಾಡಿ ಗಂಡನ ಮನೆ ಕಳಿಸಿದ್ದೀನಿ. ಹೊಸ ಮನೆ ಕಟ್ಸು ಒಂದು 50 ಲಕ್ಷ ಖರ್ಚು ಮಾಡಿ ಸಾಲ ಮಾಡಿ ಮನೆ ಕಟ್ಸಿದ್ದೀನಿ. ಕಾರ್ ಬೇಕು ಅಂತ ಕಾರ್ ತಗೊಟ್ಟಿದ್ದೀನಿ. ಒಡವೆ ಬೇಕು ಅಂತ 10 ಲಕ್ಷ ಖರ್ಚು ಮಾಡಿ ಒಡವೆ ಕೊಡಿಸಿದ್ದೀನಿ. ಈಗ ತಾನೇ ರಿಟೈರ್ಡ್ ಆಗಿದ್ದೀನಿ. ನೆಮ್ಮದಿಯಾಗಿರೋಣ ಅಂತ ಅಂದ್ರೆ ಈ ಹೊಸ ಅವತಾರ ತೆಗಿತಾ ಇದ್ದಾಳೆ. ನಮ್ಮಂತ ಗಂಡಸರ ಕಷ್ಟ ಇವ್ರಿಗೇನ್ ಗೊತ್ತು? ಜೀವನ ಪೂರ್ತಿ ಕತ್ತೆ ತರ ದುಡಿಯೋದು, ಸಂಸಾರನೇ ಸಾಕೋದು ಅಷ್ಟೇ ನಮ್ಮ ಹಣೆ ಬರ. ನಮ್ಗಿಂತ ಸನ್ಯಾಸಿಗಳೇ ವಾಸಿ. ಸಂಸಾರ ತಾಪತ್ರೆಯೇ ಇಲ್ಲ. ಆಶ್ರಮ ಮಾಡ್ಕೊಂಡು ಜಪ ತಪ ಅಂತ ಆರಾಮಾಗಿರ್ತಾರೆ. ಯೋಗಿ ತಂದದ್ ಯೋಗಿಗೆ, ಭೋಗಿ ತಂದದ್ ಭೋಗಿಗೆ, ಪಾಲಿಗೆ ಬಂದದ್ ಪಂಚಾಮೃತ. ಈಸಬೇಕು, ಇದ್ದ ಜಯಿಸಬೇಕು ಅಷ್ಟೇ. ರೀ ಏನ್ ಸೀತಾ? ರೀ, ಪೇಪರ್ ಓದಿದ್ರಾ? ಮುಖ ತೊಳೆದ್ರಾ? ಏನ್ ಓದೋದು? ತಿಳ್ನೀರ್ ಕೊಳಕ್ಕೆ ಕಲ್ಲು ಎಸ್ದಂಗ ಆಯ್ತು. ಒಂದ್ ಅಕ್ಷರನೂ ಓದಕ್ಕಾಗಿಲ್ಲ. ಆಗ್ಲೇ ಮುಖ ತೊಳೆದ್ನಲ್ಲ. ರೀ, ತಿಂಡಿ ತಗೊಳ್ಳಿ. ನಿಮ್ಗೆ ಇಷ್ಟವಾದ ಹೆಸರು ಬೇಳೆ ಉಪ್ಪಿಟ್ಟು ಮಾಡಿದೀನಿ. ಚೆನ್ನಾಗಿ ಗದರ ಹಾಕ್ಬಿಟ್ಟು ತಿಂಡಿ ಕೊಟ್ಟು ಬೆಣ್ಣೆ ಹೋಗ್ತಾಳೆ. ಮಗು ತೊಟ್ಟುನು ತುಗ್ತಾಳೆ, ಮಗುನು ಚಿವುಡ್ತಾಳೆ. ಒಟ್ನಲ್ಲಿ ನನ್ನನ್ನ ಕೀ ಕೊಟ್ಟು ಗೊಂಬೆ ಅಂತ ತಿಳ್ಕೊಂಡಿದ್ದಾಳೆ. ರೀ, ನಿಮ್ಗೊಂದ್ ಮಾತು ಹೇಳ್ಬೇಕಿತ್ತು. ನಾನು ಕೇಳದೆ ಇದ್ರು ನೀನ್ ಹೇಳ್ತೀಯ. ಅದೇನ್ ಹೇಳು. ರೀ, ನಮ್ಮ ಪಕ್ಕದ ಮನೆ ರುಕ್ಮಿಣಿಯವ್ರು ಇದಾರಲ್ಲ, ಅವ್ರ ಮಗಂಗೆ ಸೈನ್ಸು ಮತ್ತು ಮ್ಯಾಥ್ಸ್ಗೆ ಟ್ಯೂಷನ್ ಹೇಳಕ್ಕೆ ಒಬ್ರು ಮೇಷ್ಟ್ರು ಬರ್ತಾ ಇದ್ರಲ್ಲ, ಅವರು ಈಗ ಟ್ರಾನ್ಸ್ಫರ್ ಆಗಿ 1 ವಾರ ಆಗೋಯ್ತು. ಹಾಗಾಗಿ ಅವ್ರಿಗೆ ಮಗಂಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅವ್ರಿವ್ರ ವಿಚಾರ ನನಗೆ ಯಾಕೆ ಕೇಳ್ತಾ ಇದ್ಯಾ? ಹಾಗಲ್ಲ ರೀ, ನೀವು ಸೈನ್ಸ್ ಗ್ರಾಜ್ಯುಯೇಟು, ನಮ್ಮ ಮಕ್ಕಳಿಗೆಲ್ಲ ಸೈನ್ಸು ಮ್ಯಾಥ್ಸು ನೀವೇ ಹೇಳ್ಕೊಟ್ಟಿರೋದು. ನೀವು ಆ ವಿಷಯದಲ್ಲಿ ತುಂಬಾ ಬುದ್ಧಿವಂತರು. ಅದಕ್ಕೇನೀಗ? ನಮ್ಮ ಮಕ್ಕಳಿಗಲ್ದ ನಾವು ಪಾಠ ಮಾಡ್ಬೋದು, ಇನ್ಯಾರು ಹೇಳ್ಕೊಡ್ತಾರೆ? ಹಾಗಲ್ಲ ರೀ, ರುಕ್ಮಿಣಿಯವರು ತುಂಬಾ ಬೇಜಾರು ಮಾಡ್ಕೊಳ್ಳೋರು. ನಾನು ಅವಾಗ ಅವ್ರಿಗೆ ಹೇಳ್ದೆ, ನಮ್ಮ ಮನೆಯವ್ರು ಸೈನ್ಸ್ ಗ್ರಾಜ್ಯುಯೇಟು, ಅವ್ರನ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದೀನಿ. ನಿಮ್ಗೆ ಪಾಠ ಮಾಡೋಕ್ಕಾಗುತ್ತಾ ಅಂದ್ರೆ? ಏನ್ ಕೇಳೋಣದ್ ನೀನು? ರೀ, ನಿಮ್ಗೆ ಹೇಗಿದ್ರು ರಿಟೈರ್ ಆಗಿದೆಯಲ್ಲ, ಸಂಜೆ ಬರೋಕ್ ಹೇಳಿದೀನಿ. ಅವ್ರ ಹುಡುಗಂಗೆ ಸ್ವಲ್ಪ ಪಾಠ ಹೇಳ್ಕೊಟ್ಬಿಡಿ. ರುಕ್ಮಿಣಿಯವರು ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ, ಸ್ವಲ್ಪ ಹೆಲ್ಪ್ ಮಾಡ್ರಿ. ಏನೇ ನೀನು ಯಾರ್ಯಾರ್ದೋ ಕೆಲಸ ಎಲ್ಲ ಅಂಟಾಗ್ತಾ ಇದೆಯಲ್ಲ ನಂಗೆ. ನಿವೃತ್ತಿ ಆದ್ರೂ ನೆಮ್ಮದಿ ಇಲ್ದಂಗ್ ಮಾಡ್ತಾ ಇದೆಯಲ್ಲ ನಂಗೆ. ಈ ಉಸಾಬರಿಲ್ಲ ಯಾಕೆ ನಿನ್ಗೆ? ಊರ್ ದನ ಕಾದು ದೊಡ್ಡ ಬೋರೇಗೌಡ ಅನಿಸ್ಕೋಬೇಕಿತ್ತ ನೀನು? 37 ವರ್ಷ ದುಡ್ದು ಸಾಕಾಗಿದೆ ನನ್ಗೆ. ಏನ್ರಿ ನೀವು, ನೆರೆಹೊರೆಯವರು ಅಂದ್ರೆ ಇಷ್ಟಾದ್ರೂ ಹೆಲ್ಪ್ ಮಾಡ್ಬೇಕಲ್ವಾ? ರುಕ್ಮಿಣಿ ನನ್ ತುಂಬಾ ಆಪ್ತ ಗೆಳತಿ, ಹಾಗಾಗಿ ಇಲ್ಲ ಅನ್ಬೇಡ್ರಿ. ಒಟ್ನಲ್ಲಿ ನಾನ್ ನಿನಗೆ ಗಂಟು ಬಿದ್ದಿದ್ದೀನಿ. ನಿನ್ ಕೊರಳಿಗೆ 3 ಗಂಟು ಹಾಕಿದ್ದಕ್ಕೆ ನೀನು ಯಾರ್ಯಾರೋ ನನಗೆ ಗಂಟು ಹಾಕ್ತಾ ಇದ್ಯಾ. ಹಾಕು. ಆ ಸ್ಥಾನಕ್ಕೆ ಹೋಗ್ತೀನಿ. ಬಟ್ಟೆ ಸೀತಾ,
ಏನ್ರಿ? ಬಾತ್ರೂಮ್ ನಲ್ಲಿ ನೆನ್ನೆದು ಮೈಲಿಗೆ ಬಟ್ಟೆಗಳು ರಾಶಿ ಬಿದ್ದಿದ್ದೆ. ಯಾಕೆ ಕೆಲ್ಸದೊಳ್ ಬಂದಿಲ್ವಾ? ಇನ್ ಮುಂದೆ ಕೆಲಸದವ್ರು ಬರಲ್ಲ ರೀ. ಯಾಕೆ, ಏನಾಯ್ತು ಅವಳಿಗೆ? ನಾನೇ ಬರ್ಬೇಡ ಅಂತ ಹೇಳಿದೆ. ಯಾಕೆ ಮನೆ ಕೆಲಸ ಯಾರು ಮಾಡ್ತಾರೆ? ನೋಡಿ, ಈಗ ಬಾತ್ರೂಮ್ ನಲ್ಲಿ ರಾಶಿ ಮೈಲಿಗೆ ಬಟ್ಟೆ ಬಿದ್ದಿದೆಯಲ್ಲ, ಯಾರು ಹೋಗಿತಾರೆ? ಮೊದ್ಲು ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರಿ, 8 ಗಂಟೆಗೆಲ್ಲ ತಿಂಡಿ ರೆಡಿ ಮಾಡಿ ಊಟದ ಕ್ಯಾರಿಯರು ರೆಡಿ ಮಾಡ್ಬೇಕಾಗಿತ್ತು. ನಾನು ಅಡಿಗೆ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿರ್ತಾ ಇದ್ದೆ. ಕೆಲಸದವಳು ಪಾತ್ರೆ ತೊಳೆದು ಬಟ್ಟೆ ಒಗ್ದು ಎಲ್ಲ ಕೆಲಸನೂ ಮಾಡ್ಕೊಡೋಳು. ಹೌದು, ನಿಂಗೆ ಸಪೋರ್ಟಿವ್ ಆಗಿತ್ತು, ಯಾಕೆ ಬೇಡ ಅಂದೆ? ಈಗ ನಿಮ್ಗೆ ರಿಟೈರ್ ಆಗಿದೆ, ಮನೇಲೇ ಇರ್ತೀರಾ ಅಂದ್ಮೇಲೆ ಊಟಕ್ಕೆ ತಿಂಡಿ ಕೆಲಸಕ್ಕೆ ನನ್ಗೆ ಯಾವ ಅರ್ಜೆಂಟು ಇಲ್ಲ. ಅದು ಅಲ್ಲದೆ ನಾನು ನೀವು ಅಂದ್ರೆ ಗಂಡ ಹೆಂಡತಿ ಇಬ್ಬರೇ ಇರೋದು ಮನೇಲಿ. ನಮ್ಮಿಬ್ಬರ ಮಧ್ಯೆ ಮೂರನೇವಳು ಯಾಕಿರ್ಬೇಕು ರೀ? ಅವಳಿದ್ರೆ ನಮ್ ಪ್ರೈವಸಿಗೆ ತೊಂದರೆ ಆಗುತ್ತೆ. ಅದ್ ಗೊತ್ತಾ ನಿಮ್ಗೆ? ಹೌದಾ? ಅದೆಲ್ಲ ತಿಳಿಯಕ್ಕಿಲ್ಲ ನಿಮ್ಗೆ. ಅದ್ ಸರಿ ಕಣೆ, ಮನೆ ಕೆಲಸ ಯಾರು ಮಾಡ್ತಾರೆ ಈಗ? ನಾನು ನೀವು ಇಬ್ರು ಸೇರಿ ಒಟ್ಟಿಗೆ ಎಲ್ಲ ಕೆಲಸ ಮಾಡೋಣ. ನಾನು ಅಡ್ಗೆ ಮಾಡ್ತೀನಿ, ನೀವು ಪಾತ್ರೆನೆಲ್ಲ ತೊಳಿರಿ, ನಾನು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ, ನೀವು ಬಟ್ಟೆ ಒಣಗ್ ಹಾಕಿ, ಹೀಗೆ ಎಲ್ಲ ಕೆಲಸನೂ ವಿಂಗಡಣೆ ಮಾಡ್ಕೊಂಡು ಮಾಡೋಣ ರೀ. ಅಲ್ವೇ ಸೀತಾ, ನಾನ್ ಗಂಡ್ಸು, ಮನೆ ಕೆಲಸ ಮಾಡೋದ? ಆಫೀಸಲ್ಲಿ ನಾನೇ ಹೆಡ್ಡು, ನನ್ನ ಕೈ ಕೆಳಗೆ ಸ್ಟಾಫ್ ಎಲ್ಲ ಕೆಲಸ ಮಾಡ್ತಿದ್ರು. ಹೀಗಿರುವಾಗ ನಾನು ಮನೆ ಕೆಲಸ ಮಾಡೋದ? ಇದ್ಯಾಕೋ ಸರಿ ಕಾಣ್ತಾ ಇಲ್ಲ. ಅಲ್ಲ ರೀ, ನೀವು ಯಾವಾಗ್ಲೂ ಕಾಫಿ ಕುಡ್ಕೊಂಡು, ಪೇಪರ್ ಓದ್ಕೊಂಡು, ಮೊಬೈಲ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು ಹಾಯಾಗಿ ಕುಳ್ತ್ಕೊಂಡ್ಬಿಟ್ರೆ ಕಾಲಲ್ಲಾಡಿಸ್ದೆ BP ಶುಗರು ಎಲ್ಲ ಬಂದ್ಬಿಡುತ್ತೆ ರೀ. ಆರೋಗ್ಯ ಹಾಳಾಗುತ್ತೆ, ಬಾಡಿಗೆ ಏನು ಆಕ್ಟಿವಿಟಿ ಇರಲ್ಲ. ಆಫೀಸ್ನಲ್ಲಿ ಅಷ್ಟೊಂದು ಕೆಲಸನ ಮಾಡ್ತಾ ಇದ್ದವರು ಏಕಾಏಕಿ ಎಲ್ಲ ಕಾರ್ಯ ನಿಲ್ಸ್ಬಿಟ್ರೆ ತಿಂದ ಅನ್ನ ಜೀರ್ಣ ಆಗೋದಾದ್ರೂ ಹೇಗೆ? ಮನೆ ಕೆಲಸ ಅಷ್ಟೊಂದೇನು ಕಷ್ಟನೇ ಇಲ್ಲ ರೀ. ಆಡ್ತಾ ಆಡ್ತಾ ಓಡಾಡ್ತಾ ಕೆಲಸ ಮಾಡ್ಕೊಂಡಿರ್ಬೋದು. ಇಲ್ಲಿ ಯಾವ ದೊಡ್ಡ ಜವಾಬ್ದಾರಿನೂ ಇಲ್ಲ. ಅದ್ ಸರಿ ಸೀತಾ, ಈ ವಯಸ್ಸಿನಲ್ಲಿ ಮನೆ ಕೆಲಸ ಮಾಡಕ್ ಆಗುತ್ತಾ ನಂಗೆ? ಆಗತ್ತೆ ಅಂದ್ರೆ ಆಗತ್ತೆ, ಆಗಲ್ಲ ಅಂದ್ರೆ ಏನೂ ಆಗಲ್ಲ. ಮನ್ಸ್ ಮಾಡಿದ್ರೆ ಯಾವ ಕೆಲಸ ಆಗಲ್ಲ ಹೇಳಿ? ಏನಾದ್ರೂ ಗಂಡ್ಸಿ ಕೆಲಸ ಮಾಡಿಸ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಆ ಭೀಮಸೇನೇ ಅಡಿಗೆ ಭಟ್ಟ ಆಗಿರ್ಲಿಲ್ವಾ? ನಳಮಹಾರಾಜ ನಳಪಾಕ ಮಾಡ್ತಾ ಇರ್ಲಿಲ್ವಾ? ಮಹಾಭಾರತಕ್ಕೆ ಯಾಕೆ ಹೋಗೋದು? ನಿಮ್ ಫ್ರೆಂಡ್ ಗಂಗಾಧರ್ ಇಲ್ವಾ? ಅವ್ರ ಹೆಂಡತಿ ಟೀಚರ್ ಆಗಿದ್ದಾರೆ, ಇವ್ರ ಮನೆ ಕೆಲಸ ಎಲ್ಲ ನೋಡ್ಕೋತಾರೆ. ಹೌದಾ? ಅವ್ರಿಬ್ರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ರೀ? ಗಂಗಾಧರ್ ಸಂಸಾರ ನಿನ್ ಕಣ್ಗೂ ಬಿತ್ತಾ? ಹ್ಞೂ, ಪ್ರಪಂಚ ನೋಡ್ಬೇಕ್ರಿ, ಜನ ಹೆಂಗ್ ಬದುಕ್ತಾ ಇದ್ದಾರೆ ಅಂತ ನೋಡ್ ಕಲಿಬೇಕು, ಗೊತ್ತಾ? ಓಹ್, ಈ ವಯಸ್ಸಿನಲ್ಲಿ ನಿನ್ನಿಂದ ನಾನು ಪಾಠ ಕಲಿಬೇಕಾಯ್ತು ನೋಡು. ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ ನಾ ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು ಇಬ್ರು ಮಕ್ಕಳ ಬೇಕು ಬೇಡ ಎಲ್ಲ ನೋಡ್ಕೊಂಡು ಎಲ್ಲ ಜವಾಬ್ದಾರಿನ ಸಮರ್ಥವಾಗಿ ನಿರ್ವಹಿಸಿದೀನ್ರಿ. ಅವ್ರಿಬ್ರಿಗೂ ಚೆನ್ನಾಗಿ ಓದಿಸಿ ಮದ್ವೆ ಮಾಡಿ ಕಳಿಸೋ ತನಕನೂ ನನ್ನ ಜೀವನೇ ತೆಗೆದಿದ್ದೀನ್ರಿ. ನಾನು ಮನೆ ಎಲ್ಲ ಕೆಲಸನೂ ಸಮರ್ಥವಾಗಿ ನಿರ್ವಹಿಸಿದ್ದೀನಿ. ನೀವೇನೋ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾ ಇದ್ರಿ. ನಿಮ್ಗೆ ಯಾವಾಗ್ಲಾದ್ರೂ ನಾನು ಏನಾದ್ರೂ ಕೇಳಿದಿನ ಮಾಡಿಲ್ಲ ಅಂತ? ಯಾವ್ದಾದ್ರೂ ಕೆಲ್ಸದ ಜವಾಬ್ದಾರಿ ನಿಮ್ಗೆ ವಹಿಸಿದ್ನಾ? ಎಲ್ಲ ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇನ್ನಾದ್ರೂ ಕೆಲಸದಿಂದ ನನಗೆ ಬಿಡು ಬೇಡ್ವೆ? ಸ್ವಲ್ಪ ಯೋಚಿಸಿಪ್ಪ, ನಾನು ಹೇಳ್ತಾ ಇರೋದು ಸರಿನಾ ತಪ್ಪ ಅಂತ. ಹೌದಾ? ಮಕ್ಳಿಬ್ರು ಗಂಡನ ಮನೆಗೆ ಹೋಗಾಯ್ತು, ನಿಮ್ಮ ರಿಟೈರ್ಮೆಂಟ್ ಆಯ್ತು, ಎಲ್ಲ ಜವಾಬ್ದಾರಿನೂ ಮುಗಿದಾಯ್ತು ರೀ. ನಿಮ್ಗೀಗ 60 ವರ್ಷ ಆಯ್ತು ಅಂತ ಕೆಲಸದಿಂದ ನಿವೃತ್ತಿ ಮಾಡಿ ಮನೆ ಕಳ್ಸಿಲ್ವೇ? ನನಗೂ ಈಗ 56 ವರ್ಷ ಆಗಿದೆ ಕಣ್ರಿ. ನನಗೂ ಮೊದ್ಲ ಕೆಲಸ ಮಾಡಕ್ಕಾಗತ್ತಾ? ನಂಗೂ ರೆಸ್ಟ್ ಬೇಡ್ವೆ? ನೀವೇ ಹೇಳಿ. ಸುಪ್ರೀಂ ಕೋರ್ಟ್ ಲಾಯರ್ ಆಗ್ಬೇಕಾಗಿತ್ತು ನೀನು. ಆಹಾ, ಏನ್ ಎವಿಡೆನ್ಸು, ಏನ್ ಲಾ ಪಾಯಿಂಟು? ಸುಪ್ರೀಂ ಕೋರ್ಟ್ ಲಾಯರ್ಗಳಿದಾರಲ್ಲ, ಕಪಿಲ್ ಸಿಬ್ಬಲ್, ಅಭಿಷೇಕ್ ಮನು ಸಿಂಘ್ವಿ, ಇವ್ರನ್ನೆಲ್ಲ ನಿನ್ ಮುಂದೆ ನಿವಾಸ್ ಬಿಸಾಕ್ಬೇಕು. ಆಹಾ,
ಒಳ್ಳೆ ಲಾ ಪಾಯಿಂಟ್ ಮಂಡಿಸಿ ನನ್ನನ್ನ ಈ ಕಟ್ಟಿಗೆ ಸಿಲುಕಿಸ್ಬಿಟ್ಟೆ. ಇದ್ರಲ್ಲಿ ವಾದ ಏನ್ ಮಂತ್ರಿ? ಇರೋ ವಿಚಾರ ಹೇಳ್ದೆ. ಅಂತೂ ನಿನ್ನ ವಾದದಿಂದ ನನಗೆ ಮನೆ ಕೆಲಸದ ಶಿಕ್ಷೆ ಕೊಡಿಸ್ತೀಯ ಅನ್ನೋ. ಅರ್ಥನೇ ಮಾಡ್ಕೊಳಲ್ವಲ್ಲಪ್ಪ ನೀವು. ಇದ್ರ ಶಿಕ್ಷೆ ಏನ್ ಬಂತು? ನಮ್ಮನೆ ಕೆಲಸ ಅಲ್ವಾ? ಗಂಡ ಹೆಂಡತಿ ಇಬ್ರು ಸೇರಿ ನಿಭಾಯಿಸ್ಕೊಂಡು ಹೋಗ್ಬೇಕು. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರಲ್ಲ, ಕಾಲಕ್ಕೆ ತಕ್ಕ ಹಾಗೆ ವೇಷ, ಭಾಷೆ, ರೀತಿ, ನೀತಿ, ನಡವಳಿಕೆ ಎಲ್ಲ ಇರ್ಬೇಕು. ರಾಜನಿಗೆ ಒಬ್ಬ ಒಳ್ಳೆ ಮಂತ್ರಿ ಸಲಹೆ ಕೊಡ್ತಾ ಇದೆಯಲ್ಲ ಸೀತಾ. ಈಗಿನ ಸಮಾಜದಲ್ಲಿ ಗಂಡು ಹೆಣ್ಣು ಇಬ್ರು ಸರಿಸಮ, ಜೋಡಿ ಯತ್ನಂಗೆ ಸಂಸಾರನ ಸರಿದೂಗಿಸ್ಕೊಂಡು ಹೋಗ್ಬೇಕು. ಕಬ್ಬಣ ಕಾಯ್ದಾಗ ಬಗ್ಗಿಸ್ಬೇಕು ಅಂತ ಏನೇನೋ ವಾದ ಮಾಡಿ ನನ್ನನ್ನು ಬಗ್ಗಿಸ್ಬಿಟ್ಟೆ. ಈಗ ರಿಟೈರ್ಡ್ ಆದ್ಮೇಲೆ ಮನೆಗೆ ಬಂದ ತಕ್ಷಣ ನನ್ನ ಬೆಲೆನೇ ಕಮ್ಮಿ ಆಗೋಯ್ತು. ಅಧಿಕಾರ ಕಳ್ಕೊಂಡು ಮುಖ್ಯಮಂತ್ರಿ ತರ ಆಗ್ಬಿಟ್ಟೆ. ಆ ಥರ ಏನೂ ಇಲ್ಲ ರೀ. ಏನೇನೋ ಹುಚ್ಚುಕಲ್ಪನೆ ಮಾಡ್ಕೋಬೇಡಿಪ್ಪ. ರೀ, ಹೆಂಡತಿ ಗಂಡನ ಬಗ್ಸೋದ್ ಖಂಡಿತ ಸಾಧ್ಯ ಇಲ್ಲ. ಏನೋ ನನಗ್ ತಿಳಿದ ಉದಾಹರಣೆ ಕೊಟ್ಟೆ. ನೀವು ನನ್ನ ಪತಿ, ಮನೆ ಯಜಮಾನ್ರು, ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ಆಫೀಸರು, ಆ ನಿವೃತ್ತಿ ಆದ್ಮೇಲೆ ರಿಟೈರ್ಡ್ ಆಫೀಸರು. ಆದ್ರೆ ಇಲ್ಲಿ ಮಾತ್ರ ನೀವು ಯಾವಾಗ್ಲೂ ನನ್ಗೆ ಯಜಮಾನ್ರೇನೆ. ನಮ್ಮ ಮನೇಲಿ ನಿಮ್ ಬೆಲೆ ಏನೂ ಕಮ್ಮಿ ಆಗಲ್ಲ. ಆಳಾಗಬಲ್ಲವನು ಅರಸಾಗಬಲ್ಲ ಅಂತ ಅನುಭವಸ್ಥರು ಹೇಳಿಲ್ವಾ? ನಿನ್ನ ವಾದದ ಮುಂದೆ ನಾನು ಸೋತೋದೆ. ಆದ್ರೆ ನಾನು 37 ವರ್ಷ ಆಫೀಸಲ್ಲಿ ಕೆಲಸ ಮಾಡಿ ಅನುಭವ ಗಳಿಸಿದ್ರು ಕೂಡ ಮನೆ ಕೆಲಸದಲ್ಲಿ ಇನ್ನೂ ಅಪ್ರೆಂಟಿಸ್ ಆಗ್ತಾನೆ. ಕೆಲ್ಸಕ್ಕೆ ಸೇರಿ ಸ್ಟೈಪೆಂಡ್ ಪಡೆಯೋ ಟ್ರೈನೀಸ್ ಥರ ಹಾಗೇ ನಾನು. ನೀವು ಕೆಲ್ಸಕ್ಕೆ ಸೇರಿದ ಕೂಡಲೇ ಎಲ್ಲ ಕೆಲಸ ಮಾಡ್ತಿದ್ರಾ? ಹೋಗ್ತಾ ಹೋಗ್ತಾ ಎಲ್ಲ ಕೆಲಸನೂ ಕಲ್ತ್ಕೊಂಡ್ರಿ. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತಾರಲ್ಲ, ಅಂದ್ರೆ ಅವಶ್ಯಕತೆಯೇ ಎಲ್ಲ ಸಂಶೋಧನೆಗಳಿಗೆ ಮೂಲ ಅಂತ. ಈಗ ಮನೆ ಕೆಲಸ ಮಾಡ್ಬೇಕಲ್ವೇ? ಮಾಡ್ತಾ ಮಾಡ್ತಾ ನಿಧಾನವಾಗಿ ಕಲಿತೀರಾ. ಮೊದ್ಲಾಗಿದ್ರೆ ನಿಮ್ ಇಬ್ರು ಹೆಣ್ಮಕ್ಳು ನಿನಗೆ ಸಹಾಯ ಮಾಡ್ತಾ ಇದ್ರು. ಈಗ ಅವ್ರ ಮದ್ವೆ ಆದ್ಮೇಲೆ ಅವ್ರ ಗಂಡನ ಮನೆಗೆ ಹೋದ್ಮೇಲೆ ಕೆಲ್ಸದವಳು ಇಟ್ಕೊಂಡಿದ್ದೆ. ಆ ಕೆಲ್ಸದವಳು ನಿನ್ಗೆ ಸಹಾಯ ಮಾಡ್ತಾ ಇದ್ಲು. ಈಗ ಇರೋದು ನಾವಿಬ್ರೆ. ನಮ್ಗೆ ಪ್ರೈವೇಸಿ ಬೇಕು ಅಂತ ಅವಳನ್ನ ಕೆಲಸದಿಂದ ಬಿಡಿಸ್ಬಿಟ್ಟೆ. ಈಗ ನಿನಗೆ ಸಹಾಯಕ್ಕೆ ಯಾರು ಇಲ್ಲ, ಇರೋದು ನಾನೊಬ್ಬನೇ. ಮನೆ ಕೆಲಸದಲ್ಲಿ ನಾನು ನಿನಗೆ ಸಹಾಯ ಮಾಡಬೇಕು. ನನಗೆ ನೀನು, ನಿನಗೆ ನಾನು, ನಿನಗೆ ಆಸರೆಯಾಗಿರ್ಬೇಕು. ಒಂದೊಂದಾಗಿ ಕೆಲಸ ಮಾಡ್ತಾ ಕಲಿತೀನಿ. ಅದೇನ್ ಬ್ರಹ್ಮವಿದ್ಯೇನ ರೀ, ಕಲ್ತ್ಕೋತೀರಾ ಬಿಡಿ. ಈಗ ಮನೆ ಕೆಲಸ ಮಾಡ್ಬೇಕಲ್ವೇ? ಮಾಡ್ತಾ ಮಾಡ್ತಾ ನಿಧಾನವಾಗಿ ಕಲಿತೀರಾ. ನನ್ ಮಗಳು ಫೋನ್ ಮಾಡ್ತಿದ್ದಾಳೆ. ಹಲೋ ಹಲೋ ಸುಮಾ, ಹೇಗಿದೀಯಪ್ಪ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದೀಯಾ? ನಿಮ್ ಯಜಮಾನ್ರು ಹೇಗಿದ್ದಾರೆ? ಮಕ್ಕಳು ಹೇಗಿವೆ? ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲ ಎಕ್ಸಾಮ್ ಟೈಮು ಇನ್ನೇನ್ ಮುಗಿಯುತ್ತೆ. ಅದೇ ನಾವೆಲ್ಲ, ನಾನು, ನಮ್ ಯಜಮಾನ್ರು, ವೀಣಕ್ಕ, ಭಾವ ಎಲ್ಲರೂ ಸೇರಿ ಒಂದ್ ಪ್ಲಾನ್ ಮಾಡ್ಕೊಂಡಿದೀವಮ್ಮ. ಏನಪ್ಪ ಅದು? 35 ವರ್ಷದ ಆನಿವರ್ಸರಿ ಆಯ್ತಲ್ಲ, ಆಗತ್ತಲ್ಲ ಇನ್ನೇನು. ನೀವ್ 25 ವರ್ಷದ್ದು ಮಾಡ್ಕೊಂಡಿರ್ಲಿಲ್ಲ, ಅದಕ್ಕೆ ಅಪ್ಪನ್ಗುನು 60 ವರ್ಷದ ಷಷ್ಠಿ ಪೂರ್ತಿ ಆಗತ್ತೆ. ಎಲ್ಲ ಸೇರ್ಸಿ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ. ಮುಂದಿನ ವಾರ ಇನ್ನೇನ್ ಎಕ್ಸಾಮ್ ಮುಗಿದ್ಮೇಲೆ ಎಲ್ರು ಬರ್ತೀವಿ. ಅಲ್ಲೇನೆ ಅಕ್ಕ, ಭಾವ, ನಾನು, ನಮ್ಮ ಮನೆಯವರು ಎಲ್ಲ ಅಲ್ಲೇ ಇರ್ತೀವಿ. ಎಲ್ಲ ಪ್ಲಾನ್ ಮಾಡಿ ಎಲ್ರಿಗೂ ಫೋನ್ ಅಲ್ಲೇ ಕರೆದ್ಬಿಟ್ಟು ಧೂಮ್ ಧಾಮ್ ಅಂತ ಮಾಡೋಣ ಅಮ್ಮ. ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಿದೆಪ್ಪ. ಆಯ್ಕ್ಲಿ, ಏನ್ ಒಂದ್ ವಾರ ಇರ್ತೀರಾ? ಇರ್ತೀವಿ. ಎಲ್ಲ ಫಂಕ್ಷನ್ ಮುಗಿಸಿದ್ಮೇಲೆ ಆಮೇಲೆ ಹೋಗ್ ಬರ್ತೀವಿ. ಓಕೆ. ಅಂತೂ ಸಿಲ್ವರ್ ಜೂಬಿಲಿ ಆಗ್ಲಿಲ್ಲ ಅಂತ ನಾವೇನ್ ಬೇಜಾರ್ ಮಾಡ್ಕೊಳ್ಳೋ ಹಾಗಿಲ್ಲ. ನೀವೆಲ್ಲ ಸೇರ್ ಮಾಡ್ತಾ ಇದ್ದೀರಾ. ಗುಡ್ ಗುಡ್. ಹೌದು, ಮತ್ತೆ ಇದು ನಮ್ ಧರ್ಮ. ನಮ್ಗೆ ನೀವ್ ಇಷ್ಟು ಮಾಡಿರೋರ್ಗೆ ಅಷ್ಟಾದ್ರೂ ಮಾಡ್ಬೇಕಲ್ಲ. ತುಂಬಾ ಧನ್ಯವಾದಗಳು ಅಮ್ಮ. ಆಯ್ತು, ಸಿಗೋಣ ನೀವ್ ಬಂದಾಗ. ಓಕೆ, ಬರ್ತೀವಿ. ಫೋನ್ ಮಾಡ್ತೀನಿ ಮತ್ತೆ ಬರಕ್ ಮೊದ್ಲು. ಆಯ್ತಪ್ಪ, ನಮಸ್ಕಾರ. ಬಾಯ್ ಬಾಯ್ ಪುಟ್ಟ. ಬಾಯ್ ಬಾಯ್. ಅಪ್ಪಂಗೂ ಹೇಳಿ ಬಾಯ್. ಬಾಯ್ ಕಂದ. ಬಾಯ್. ನೋಡ್ರಿ, ನಮ್ ಮಕ್ಳು ಎಷ್ಟು ನಮ್ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ಈಗ ಫೋನ್ ಮಾಡಿದ್ಲಲ್ಲ ಮಗಳು, ನಿಮ್ ಷಷ್ಠಿ ಪೂರ್ತಿ ಶಾಂತಿ ಮಾಡ್ತಾಳಂತೆ. ನಮ್ಗೆ ನಮ್ಮಿಬ್ರಿಗೂ ಮ್ಯಾರೇಜ್ ಆನಿವರ್ಸರಿ ನಾವು ಸಿಲ್ವರ್ ಜೂಬ್ಲಿ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ದೊಡ್ಡದಾಗಿ ಇಟ್ಕೋತಾ ಇದಾರಂತೆ. ನಿಜವಾಗಿಯೂ ವಿ ಆರ್ ಪ್ರೌಡ್ ಆಫ್ ದೆಮ್. ನಂಗೆ ತುಂಬಾ ಹ್ಯಾಪಿ ಅನ್ಸುತ್ತೆ ರೀ.
ನನಗೂ ಹೆಮ್ಮೆ ಅನ್ಸುತ್ತೆ. ಹ. ಆಯ್ತು, ಮಕ್ಕಳ ವಿಚಾರ ಆಯ್ತಲ್ವ, ಈಗ ನಮ್ಮ ವಿಚಾರಕ್ಕೆ ಬರೋಣ. ಆಯ್ತು, ಮಾತಾಡಿಪ್ಪ, ಅದೇನ್ ಹೇಳ್ಬೇಕೋ ಹೇಳಿ. ಯಾವಾಗ ಹಾಲು ಉಕ್ಕಿ ಬರುತ್ತೆ, ಯಾವಾಗ ಸ್ಟವ್ ಆಫ್ ಮಾಡಬೇಕು, ಯಾವ ಅಡುಗೆಗೆ ಕುಕ್ಕರು ಎಷ್ಟು ಸೀಟಿ ಹೊಡಿಬೇಕು, ಯಾವಾಗ ಆಫ್ ಮಾಡಬೇಕು, ವಾಷಿಂಗ್ ಮಿಷನ್ಗೆ ಎಷ್ಟು ಬಟ್ಟೆ ಹಾಕಬೇಕು, ಹೇಗೆ ಆಪ್ರೇಟ್ ಮಾಡಬೇಕು, ಸಿಂಕ್ನಲ್ಲಿ ಹಾಕಿರೋ ಮುಸುರೆ ಪಾತ್ರೆಗೆ ಏನನ್ನ ಹಾಕಿ ತಿಕ್ಕಬೇಕು, ಹೇಗೆ ತೊಳಿಬೇಕು, ಇದ್ಯಾವುದು ನಂಗೆ ಗೊತ್ತಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಿದ್ದಾಗ ಈ ವಿಚಾರಗಳ ಬಗ್ಗೆ ಅಲಕ್ಷ್ಯ ಮಾಡ್ತಿದ್ದೆ. ಈಗ ಕಡ್ಡಾಯವಾಗಿ ಮನೆ ಕೆಲಸ ಕಲೀಲೇಬೇಕಾದ ಪರಿಸ್ಥಿತಿ ಬಂದಿದೆ. ಅವಶ್ಯಕತೆಯೇ ಸಂಶೋಧನೆಗೆ ಮೂಲ ಅಂತಾರಲ್ಲ, ಹಾಗೆ ಎಲ್ಲ ಕೆಲಸ ಕರಿಬೇಕಾದ ಅಗತ್ಯತೆ, ಅನಿವಾರ್ಯತೆ ಇದ್ದೇ ಇದೆ. ಸೀತಾ, ನೀನು ಮಹಾ ಕಿಲಾಡಿನೋ ಕುತಂತ್ರಿನೋ ಮುಂದಾಲೋಚನೆ ಉಳ್ಳವಳು ನನಗೆ ಗೊತ್ತಿಲ್ಲ. ನಾನು ನಿವೃತ್ತಿ ಆದಮೇಲೆ ನಾನು ಬೇರೆ ಕೆಲಸ ಸೇರ್ಕೋಬೇಕು ಅನ್ನೋದನ್ನ ವಿರೋಧಿಸಿ ನನ್ನ ವಯಸ್ಸಿನ ಕಾರಣಕ್ಕೆ ನನ್ನ ಮನೆ ಕೆಲಸಕ್ಕೆ ಇಟ್ಕೊಂಡಿದ್ದೀಯ. ಮನೆ ಕೆಲಸನ ಬಿಡಿಸಿ ಈ ಮಾಸ್ಟರ್ ಪ್ಲಾನ್ ಮಾಡಿದವಳು ನೀನೇನಾ ಅಂತ ನನಗೆ ಸಂದೇಹ ಬರ್ತಾ ಇದೆ. ಹಾಗೇನಿಲ್ಲ ರೀ, ನಾನು ನಿಮಗೆ ಪಿತೂರಿ ಮಾಡೋಷ್ಟು ಕೆಟ್ಟವಳು ಅಲ್ವೇ ಅಲ್ಲ ರೀ. ನೀವು ಸರ್ವಿಸ್ ಪೂರ ಹೊರಗಡೆ ಇರ್ತಾ ಇದ್ರಲ್ಲ, ನಾನು ಮನೇಲಿ ಒಬ್ಳೇ ಇರ್ತಾ ಇದ್ನಲ್ಲ, ನಿಮ್ಮ ಜೊತೆ ಇರಬೇಕು ಅಂತ ಅನಿಸ್ತಾ ಇತ್ತು ರೀ ಯಾವಾಗಲೂ. ಆದ್ರಿಂದ ನಿಮ್ಮ ರಿಟೈರ್ಮೆಂಟ್ ಆಗ್ತಿದ್ದ ಹಾಗೆ ಕೆಲಸದವಳನ್ನ ಓಡಿಸಿ ನಿಮ್ಮನ್ನ ಯಾವ ಕೆಲಸಕ್ಕೂ ಕಳಿಸ್ದೆ ನನ್ನ ಜೊತೆಲೇ ಇರೋ ಹಾಗೆ ಇಟ್ಕೋಬೇಕು ಅಂತ ನಿಮ್ಮನ್ನ ಮನೇಲಿ ಇರಿಸ್ಕೊಂಡಿದ್ದು. ಇನ್ನು ಏನೇನು ಆಸೆಗಳಿದೆಯೋ ನಿನ್ನ ಮನಸ್ಸಿನಲ್ಲಿ ಒಂದು ಗೊತ್ತಾಗ್ತಿಲ್ಲ ರೀ. ಇವತ್ತಿಬ್ರು ಹೊರಗಡೆ ಹೋಗೋಣವಾ? ತುಂಬಾ ದಿವಸ ಆಗಿದೆ. ಜೊತೆಲೆ ಹೋಗಿ ಸುತ್ತಾಡ್ಕೊಂಡು ಬರೋಣವಾ? ಹಾಗೆ ಬರೋವಾಗ ಊಟ ಮಾಡ್ಕೊಂಡು ಬರೋಣವಾ? ಆಗ್ಲಿ ಸೀತಾ, ಹೊರಗಡೆ ಹೋಗೋಣ. ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ? ಬೇಗ ರೆಡಿಯಾಗಿ ಹೋಗೋಣ. ಆಯ್ತು ರೀ. ಸೀತಾ, ನೀನು ಬೇಕಾದಷ್ಟು ಸಮಾಜ ಸೇವೆ ಮಾಡ್ತಾ ಇದ್ಯಾ, ಇಷ್ಟೊಂದು ಪ್ರಶಸ್ತಿ ಗಳಿಸ್ಕೊಂಡಿದ್ಯಾ. ಇದನ್ನೆಲ್ಲ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗಾಗಿ ನಿನ್ನ ಮನೆ ಕೆಲಸದಲ್ಲಿ ನಾನು ಸಹಾಯ ಮಾಡಿದ್ರು ಯಾವ ತಪ್ಪಿಲ್ಲ ಅಂತ ಅನ್ಸುತ್ತೆ. ಈಗ ಹೊರಗಡೆ ಹೋಗಿ ದೇವಸ್ಥಾನಗಳಿಗೆ ಭೇಟಿ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಸಂತೋಷವಾಗಿ ಬರೋಣ, ಆಯ್ತಾ? ಆಯ್ತು ರೀ, ಥ್ಯಾಂಕ್ ಯು. ಥ್ಯಾಂಕ್ ಯು.
ನಮಸ್ಕಾರ ಶ್ರೀರಾಮ್, ಹೇಗಿದ್ದೀರಿ? ರಿಟೈರ್ ಆದ್ಮೇಲೆ ವೈಫ್ ಜೊತೆ ಎಲ್ಲ ಕಡೆಗೂ ಸುತ್ತಾಡ್ತಾ ಇದ್ದೀರಿ, ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಕೊಡ್ತಾ ಇದ್ದೀರಿ. ಆಲ್ ದಿ ಬೆಸ್ಟ್. ನಮಸ್ಕಾರ ಮೇಡಮ್.
ಈಗೀಗ ಮನೆ ಕೆಲ್ಸ ನಂಗಿನ್ ಚೆನ್ನಾಗ್ ಮಾಡ್ತಿರಲ್ರಿ. ಮನೆ ಕೆಲಸ ಮಾಡಿ ಮಾಡಿ ಪರಿಣಿತಿ ಬಂದ್ಬಿಟ್ಟಿದೆ. ಒಟ್ಟಿನಲ್ಲಿ ಮನೆ ಕೆಲಸ ಮಾಡೋದ್ರಲ್ಲಿ ನಿನಗೆ ನೆರವಾಗ್ತಾ ಇದ್ದೀನಾ? ಹೌದು ಕಣ್ರಿ, ನಂಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಈಗ ಅರ್ಧ ಮನೆ ಕೆಲ್ಸ ಎಲ್ಲ ನೀವೇ ಮಾಡ್ತಾ ಇದ್ದೀರಿ. ಈಗ ಇಷ್ಟು ಬೇಗ ಅರ್ಥ ಮಾಡ್ಕೊಂಡು ಎಲ್ಲ ಕೆಲ್ಸ ನಿಭಾಯಿಸ್ತಾ ಇದ್ದೀರಿ. ನಿಜವಾಗಿಯೂ ನಂಗೆ ಹೃದಯ ತುಂಬಿ ಬಂತು ರೀ. ಇದ್ರೆ ನಿಮ್ಮಂತ ಗಂಡ ಇರ್ಬೇಕು ರೀ. ಹಿಂದೆ ಪುರುಷ ಪ್ರಧಾನ ಸಮಾಜ ಇತ್ತು. ಆಗ ಎಷ್ಟೇ ಕಷ್ಟ ಆದ್ರೂ ಎಲ್ಲ ಕೆಲಸನೂ ಹೆಂಗಸರೇ ಮಾಡಬೇಕಾಗಿತ್ತು. ಈಗ ಕಾಲ ಬದಲಾಗಿದೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರಸ್ತುತ ವಾಸ್ತವ ಪರಿಸ್ಥಿತಿನ ಅರ್ಥೈಸ್ಕೊಂಡು ಜೀವಿಸ್ಬೇಕು. ಮೊದ್ಲು ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾ ಇದ್ರು. ಆಗ ಗಂಡಸರು ಹೊರಗೆ ದುಡಿತಾ ಇದ್ರು, ಹೆಂಗಸರು ಮನೆ ಕೆಲಸ ಮಾಡ್ತಿದ್ರು ಅಷ್ಟೇ. ಈಗ ಹೆಣ್ಮಕ್ಳು ಹೆಚ್ಚು ವಿದ್ಯಾವಂತರಾಗಿ ಪುರುಷರಿಗಿಂತ ಹೆಚ್ಚಾಗಿ ವೃತ್ತಿಯಲ್ಲಿ ನಿರತರಾಗಿದ್ದಾರೆ. ಜೀವನ ನಡೆಸ್ಬೇಕಾದ್ರೆ, ಸಂಸಾರ ಸಾಗಿಸ್ಬೇಕಾದ್ರೆ ಗಂಡ ಹೆಂಡತಿ ಇಬ್ರು ಈಗ ದುಡಿದು ಗಳಿಸ್ಬೇಕು ಅಂತ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಈಗ ಗಂಡು ಹೆಣ್ಣು ಇಬ್ರು ಸರಿ ಸಮಾನ. ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ. ಈಗ ಹೆಣ್ಣು ಅಬಲೆ ಅಲ್ಲ, ಸಬಲೆ. ನಮ್ಮ ಆಫೀಸ್ನಲ್ಲೂ ಅರ್ಧಕ್ಕರ್ಧ ಸ್ಟಾಫು ಹೆಂಗಸರೇ ಇದ್ದಾರೆ. ಹೌದೇನ್ರಿ? ಯಾವ ಕೆಲ್ಸನೂ ಇವರೇ ಮಾಡ್ಬೇಕು ಅಂತ ಯಾವ ಕಂಡೀಷನ್ ಇಲ್ಲ. ಗಂಡು ಹೆಣ್ಣು ಇಬ್ರು ಸೇರಿ ಎಲ್ಲ ಕೆಲ್ಸನೂ ನಿಭಾಯಿಸ್ಕೊಂಡು ಹೋಗ್ಬೇಕು ಅಷ್ಟೆ. ಈಗ ನೋಡು, ನೀನು ಮನೆ ಕೆಲಸ ಸಹಾಯ ಮಾಡ್ತಾ ಇರೋದ್ರಿಂದ ಎಲ್ಲ ಕೆಲಸದ ಭಾರ ಕಮ್ಮಿ ಆಗಿಲ್ವೇ? ಆಗಿದೆ. ಆಗಿದೆ. ಹಾಗೆ ಎಲ್ಲ ಕೆಲಸದಲ್ಲೂ ಇಬ್ರು ಬೇಗ ಕೆಲಸ ಮುಗಿಸೋದ್ರಿಂದ ಆರಾಮಾಗಿರ್ಬೋದು. ಈಗ ನಿನ್ಗೆ ಸಂತೋಷನಾ? ಇಬ್ರು ಕೆಲಸ ಹಂಚ್ಕೊಂಡು ಮಾಡೋದ್ರಿಂದ ನಮ್ಮಿಬ್ರಲ್ಲೀಗ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಿದೆ. ಈಗ ನೋಡಿ, ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆ ಇಲ್ಲ, ಇಬ್ರು ಸರಿಸಮಾನವಾಗೇ ಇದೀವಿ. ಹೌದು ಸೀತಾ, ಅಸಮಾನತೆ ಅನ್ನೋ ಪದಕ್ಕೆ ಆಸ್ಪದವೇ ಇಲ್ಲ. ಒಟ್ಟಿನಲ್ಲಿ ಮೇಡ್ ಫಾರ್ ಈಚ್ ಅದರ್ ಅಲ್ವೇ? ಹೌದು ರೀ. ಎಲ್ಲ ಅರ್ಥ ಮಾಡ್ಕೊಂಡು ಬೇಗ ಅಡ್ಜಸ್ಟ್ ಆಗ್ತೀರಾ ನೀವು. ಈ ನಿಮ್ ಗುಣನೇ ನಂಗೆ ತುಂಬಾ ಮೆಚ್ಚುಗೆ ಆಯ್ತು ರೀ. ಹೇಳ್ತಾರಲ್ಲ, ಸಮರಸವೇ ಜೀವನ ಅಂತ, ಅದಕ್ಕೆ ಅನ್ವರ್ಥವಾಗಿದ್ದೀವಿ. ರೀ, ಇವತ್ತು ಮಂತ್ಲಿ ಪಾರ್ಟಿ ಹೊಣೆ ನಮ್ಮ ಮೇಲೆ ಬಿದ್ದಿದೆ ನೋಡಿ. ನಿಮ್ ಸಹಕಾರದಿಂದ ಎಲ್ಲ ಅಡುಗೆ ಸ್ವೀಟು ಎಲ್ಲ ಸಿದ್ಧ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಅವರೆಲ್ಲ ಬರೋ ಹೊತ್ತಾಯ್ತು ರೀ. ಹೌದಲ್ಲ? ಹಾ, ಹಾ, ನೀವು ಪಾರ್ಟಿ ಮಾಡ್ಕೊಳ್ಳಿ, ನಾನು ಒಳಗಡೆ ಇರ್ತೀನಿ. ಆಯ್ತಪ್ಪ. ಬಂದ್ರು ಅಂತ ಕಾಣುತ್ತೆ. ಬನ್ನಿ ರಾಧಾ, ಒಳಗ್ ಬನ್ನಿ. ಇವತ್ತು ನೀವು ಕಾಯ್ತಾ ಇದ್ದೆ ನಿಮ್ಗೆ. ಬನ್ನಿಪ್ಪ, ತುಂಬಾ ಸಂತೋಷ. ಮಂತ್ಲಿ ಪಾರ್ಟಿ ಇದೆಯಲ್ಲ ಮೇಡಮ್, ಎಲ್ಲ ರೆಡಿ ಇದೆನಾ? ಓ, ಎಲ್ಲ ರೆಡಿ ಆಗ್ತಾ ಇದೆ. ಬನ್ನಿ. ಬನ್ನಿಪ್ಪ. ಬನ್ನಿ ರಾಧಾ, ಕೂತ್ಕೊಳ್ಳಿ. ನೋಡಿಪ್ಪ, ಎಲ್ಲ ರೆಡಿ ಇದೆ ರಾಧಾ. ನೀವು ಬಿಡಿಯಪ್ಪ, ಪುಣ್ಯವಂತರು. ಅದೇನ್ ಹಾಗಂತೀರಿ? ಮತ್ತೆ ನಿಮ್ ಯಜಮಾನ್ರು ಮನೆಯಲ್ಲಿ ಇರ್ತಾರೆ, ಎಲ್ಲಾ ಸಹಾಯನು ಮಾಡಿಕೊಡ್ತಾರೆ. ಪಾರ್ಟಿಗೆ ಬಂದ್ಮೇಲೆ ಸುಮ್ಮನೆ ಪಾರ್ಟಿ ಮುಗಿಸ್ಕೊಂಡು ಹೋಗ್ಬೇಕು. ನಮ್ಮ ವಿಚಾರ ಇವ್ರಿಗೆ ಯಾಕೆ ತಲಾಟೆಗಳು? ನನಗೆ ಬರ್ತಾ ಇರೋ ಕೋಪಕ್ಕರು ಬಡ್ದಾಕ್ಬಿಡ್ಲ ಅನ್ಸುತ್ತೆ. ಈಗ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ನೀರೊಳಗಿರ್ದಮ್ ಬೆಮ್ಮರ್ದಮ್ ಉರಗಪತಾಕಂ ಹಂಗಾಗಿದೆ ಪರಿಸ್ಥಿತಿ. ವೈಶಂಪಾಯನ ಸರೋವರದಲ್ಲಿ ಕುಳಿತ ದುರ್ಯೋಧನ ತರ ಆಗಿದೆ ನನ್ನ ಪರಿಸ್ಥಿತಿ. ಹಾಳಾಗೋಗ್ಲಿ. ಈ ಹೆಂಗಸರ್ ಬಾಯಿ ಹರ್ಕಲ್ ಬಾಯಿ, ಚಪ್ಲ. ಕಂಡವ್ರ ಗಂಡಂದ್ರ ಬಗ್ಗೆ ಏನಾದ್ರೂ ಬೊಗಳ್ತಾನೇ ಇರ್ತಾರೆ. ಇವ್ರು ಒಟ್ಟು ಗುಣನೇ ಹೇಗೆ, ಏನೂ ಮಾಡಕ್ಕಾಗಲ್ಲ. ರಾಧಾ ಅವ್ರೆ, ಕೂತ್ಕೊಂಡಿರಿಪ್ಪ. ಒಂದ್ ನಿಮಿಷ ಬಂದೆ, ಸ್ವಲ್ಪ ಕೆಲ್ಸ ಇದೆ, ಬರ್ತೀನಿ. ರೀ ರೀ
ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಆ ರಾಧಾ ಹಾಗೇನೆ, ಅವಳ ನಾಲ್ಗೆ ಸ್ವಲ್ಪ ಉದ್ದ, ಏನಾರು ಮಾತಾಡ್ತಾನೆ ಇರ್ತಾಳೆ. ಬೇಜಾರು ಮಾಡ್ಕೋಬೇಡಿಪ್ಪ. ಹೊರಗ್ ಬಂದು ಗುದ್ದು ಬಿಡೋಣ ಅನ್ಸತ್ ಕೋಪ ಬಂದಿತ್ತು ನನ್ಗೆ. ನಿನ್ ಮುಖ ನೋಡ್ಕೊಂಡು ಸುಮ್ನಿದ್ದೀನಿ. ನಮ್ ವಿಚಾರ ಅವಳಿಗೆ ಯಾಕೆ? ಹೋಗ್ಲಿ ಬಿಡಿ ಪ್ಲೀಸ್, ಯಾಕೆ ಬೇಜಾರು ಮಾಡ್ಕೋತೀರಾ? ಅವರೆಲ್ಲ ಬರ್ತಾರೆ, 1 ಗಂಟೆ ಇರ್ತಾರೆ, ಹೊಟ್ಟು ಹೋಗ್ತಾರೆ. ನೀವ್ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಕೇಳಿಸ್ದ್ರು ಕೇಳಿಸ್ದೇ ಇರೋರ್ ಹಾಗೆ ಇದ್ಬಿಡಿಪ್ಪ, ಅಷ್ಟೇ. ಆಯ್ತು ಸೀತಾ, ಬೇಗ ಅವ್ರನ್ನೆಲ್ಲ ಕಳಿಸ್ಬಿಡು. ಆಮೇಲೆ ನಾವಿಬ್ರು ಹ್ಯಾಪಿ ಆಗಿರ್ಬೋದು. ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳುತ್ತೆ ಅಂತ ಸೋಮ್ನಿರೋದ್ ವಾಸಿ. ಬೇರೆಯವ್ರ ಮಾತಿಗೆ ನಾವ್ ಯಾಕೆ ನಮ್ಮ ಮನಸ್ಸಿನ ನೆಮ್ಮದಿನ ಕಳ್ಕೋಬೇಕು? ಟೇಕ್ ಇಟ್ ಈಸಿ. ಓಕೆ, ಯಾರ್ ಆಯ್ತಪ್ಪ, ಓಕೆ. ನಾವು ಮದುವೆ ಆದಾಗಿಂದ ನಮ್ ಸಂಸಾರ ಸಲೀಸಾಗಿ ನಡ್ಕೊಂಡೋಯ್ತು. ನಂಗೂ ನಿಂಗೂ ಜೋಡಿ ಹೊಂದಾಣಿಕೆ ತುಂಬಾ ಚೆನ್ನಾಗಿ. ಹೀಗೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗ್ತಾ ಇದ್ರೆ ಸಂಸಾರ ಸುಖಮಯವಾಗಿರುತ್ತ್ರಿ. ನಮ್ಮ ಸಂಸಾರ ಆನಂದ ಸಾಗರ ಅಲ್ವೇ? ಹೌದು ಸೀತಾ, ನಾವು ಮದುವೆ ಆದಾಗ ಒಂದ್ ಹಾಡು ಹೇಳಿದ್ದೇನೆ, ಅದನ್ನ ಹಾಡು ಕೇಳೋಣ. ಈಗ ಕೇಳ್ಬೇಕೇನ್ರಿ? ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಬೇಗನೆ ಬಂದು ಬೇಗನೆ ಬಾರೋ, ಮೊಗವನೆ ತೋರೋ, ಕೃಷ್ಣ ನೀ ಬೇಗನೆ ಬಾರೋ. ಅವತ್ ಕೇಳಿದ ಹಾಡು 35 ವರ್ಷದ ಜೀವನ ಇವತ್ ನಡೆದೋಯ್ತಾ ನಾ ಹಾಗಿದೆ. ಹೌದು ರೀ, ನಮ್ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ. ವರ್ಷಗಳೆಲ್ಲ ನಿಮಿಷಗಳ ಕಳೆದೋಗಿದೆ ನಮ್ಮ ಅನುನಯ ದಾಂಪತ್ಯದಿಂದಾಗಿ. ಹೌದು ಹೌದು ಹೌದು. ನೋಡಿ, ಹೀಗೆ ನಮ್ಮ ಸಂಸಾರದಲ್ಲಿ ಸರಿಗಮ ಅನ್ನೋದು ಶ್ರುತಿಬದ್ಧವಾಗಿ, ಲಯಬದ್ಧವಾಗಿ, ತಾಳಬದ್ಧವಾಗಿ ಇತ್ತು. ನಿಮ್ ಸಂಸಾರದಲ್ಲೂ ಸರಿಗಮ ಹೀಗೇ ಇರ್ಲಿ. ಸಂಸಾರದಲ್ಲಿ ಸರಿಗಮ ಹೀಗೇ ಇರ್ಲಿ. ಸಂಸಾರದಲ್ಲಿ ಸರಿಗಮ ಹೀಗೇ ಇರ್ಲಿ.